ರೆಸಿಡೆನ್ಷಿಯಲ್ ಅವರು ಬೇಡಿಕೆ ಬೇಕಾದಷ್ಟು ಈಗ ಸದ್ಯಕ್ಕೆ ನಾವು ತೀರ್ಮಾನ ಮಾಡೋದು ರೆಸಿಡೆನ್ಷಿಯಲ್ ಮಾತ್ರ, ಗ್ರಾಹಕರು ಮಾತ್ರ. ನಾನು ಕೋರ್ಟ್ ಗಮನದಲ್ಲಿ ಇಟ್ಕೊಂಡೇ ಕೆಲಸ ಮಾಡಬೇಕಲ್ಲಪ್ಪ. ಸುಪ್ರೀಂ ಕೋರ್ಟು ಆಮೇಲೆ ಡ್ರಾಟ್ ಸಿಚುವೇಶನ್ನು ಭಾಳ ದೊಡ್ಡ ಸಮಸ್ಯೆ ಕಾಣ್ತಾ ಇದೆ. 20% ಮೇಲೆ ಲಾಸ್ಟ್ ಇಯರ್ಗೂ ಈ ವರ್ಷಕ್ಕೂ ಕೆಲವು ಕಡೆ ಎಲ್ಲ 0 ಇದೆ ಇನ್ಫ್ಲೋ. ಸೊ ಅದಕ್ಕೆ ಆಲೇ ಮಂತ್ರಿಗಳಿಗೆ ನಾನು 2-3 ಜಿಲ್ಲೆಗೆ ನೀವು ಹೋಗಿ ರಿವ್ಯೂ ಮಾಡಬೇಕು ಅಂತ ಹೇಳಿದ್ದೇನೆ. ನಾನು 4 ವಿಭಾಗಕ್ಕೆ ಪ್ರವಾಸ ಕೈಗೊಳ್ತೇನೆ, ಹೋಗಿ ಅಲ್ಲಿ ರಿವ್ಯೂ ಮಾಡ್ತೇನೆ. 4 ವಿಭಾಗಕ್ಕೂ ಹೋಗಿ ಮಾಡ್ತೇನೆ. ಸೊ ಪ್ರೈಮ್ ಮಿನಿಸ್ಟರ್ ಕೂಡ ತಮಗೆ ಈಗಾಗಲೇ ಗೊತ್ತಿದೆ, ಅವರು ಕೂಡ ಒಂದು ದೊಡ್ಡ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ದೊಡ್ಡ ನೀರಿಗೆ ಮತ್ತು ವಿದ್ಯುತ್ ಶಕ್ತಿಗೆ ಎರಡಕ್ಕೂ ಕೂಡ ದೊಡ್ಡ ಅಭಾವ ಬರುವಂಥ ಎಲ್ಲ ವಾತಾವರಣಗಳು ಕೂಡ ಕಾಣ್ತಾ ಇದೆ ಇಡೀ ದೇಶದಲ್ಲಿ. ಸೊ ಈಗಾಗಲೇ ಕೆಲವು ಕಡೆಯೆಲ್ಲ ತುಂಗಭದ್ರಾ, ಘಟ್ಟಪ್ರಭಾ, ಮಲ್ಲಪ್ರಭಾ, ಆಲಮಟ್ಟಿ, ನಾರಾಯಣಪುರ, ವಾಣಿವಿಲಾಸ್ ಇಲ್ಲಿ 0 ಇನ್ಫ್ಲೋ ಇದೆ. 0 ಒಂದು ಚೂರು ಇನ್ಫ್ಲೋ ಬರ್ತಾಯಿಲ್ಲ. ಈ ನಮ್ಮ ಕಾವೇರಿ ಬೇಸಿನಲ್ಲಿ ಅಲ್ಲೂ ಕೂಡ ಭಾಳ ಕಡಿಮೆ ಆಗೋಗ್ಬಿಟ್ಟಿದೆ. ಲಾಸ್ಟ್ ಟೈಮು 88 ಇತ್ತು ಹೇಮಾವತಿಗೆ, ಇವಾಗ 40ಕ್ಕೆ ಬಂದಿದೆ. KRS 100 ಇತ್ತು ಲಾಸ್ಟ್, ಇವತ್ತಿಗೆ 22ರಲ್ಲಿದೆ. ಕಬಿನಿಲಿ 79 ಇತ್ತು, 26 ಇದೆ. ಈ ರೀತಿ 20%ಗೆ ಇನ್ಫ್ಲೋ ಇವತ್ತಿನ ದಿನಕ್ಕೆ ಹಿಡಿದಿದೆ. ಸೊ ಇವೆಲ್ಲ ನನಗೆ ಭಾಳ ಸಮಸ್ಯೆ ಕಾಣ್ತಾ ಇದೆ. ರೈತರು ಭಾಳ ನೀವು ಪ್ರೆಷರ್ ಬಿಲ್ಡಪ್ ಮಾಡೋಕ್ಕೆ ಹೋಗ್ಬೇಡಿ. ನಿಮ್ಮ ಬೆಳೆಗಳಲ್ಲಿ ಹಾಕ್ಕೊಳ್ಬೇಕಾದ್ರೆ ಈ ನೀರನ್ನು ನಂಬಿಕೊಂಡು ನೀವು ಬೆಳೆ ಹಾಕೊಳ್ಳೋಕೆ ಹೋಗ್ಬೇಡಿ. ನೀರಿಲ್ಲದೆ ನೀರು ಬಿಡಲಿಕ್ಕೆ ಸಾಧ್ಯ ಆಗುವುದಿಲ್ಲ. ಸೊ ಅದಕ್ಕೆ ನೀವು ಮುಂದಿನ ದಿನದ ಮಳೆನ ಗಮನದಲ್ಲಿ ಆಧಾರನ ಇಟ್ಕೊಂಡೇ ನೀವು ಯೋಚನೆ ಮಾಡಬೇಕು. ಸೊ ಎಲ್ಲರಿಗೂ ನಾನು ಹೇಳ್ತಾ ಇದ್ದೀನಿ, ಡ್ಯಾಮ್ಗಳು ಸೀದಾಗೆ ಫಿಲ್ ಆಗೋವರೆಗೂ ಕೂಡ ನೀವು ಬೆಳೆಗಳ ಬಗ್ಗೆ ನೀವು ಆಲೋಚನೆ ಮಾಡೋಕ್ಕೆ ಹೋಗಬೇಡಿ. ಏಕೆಂದರೆ ಇಡೀ ದೇಶದಲ್ಲಿ ಈ ದೊಡ್ಡ ಸಮಸ್ಯೆ ಈಗಾಗಲೇ ಕಾಣ್ತಾ ಇದೆ. ಇನ್ನು ಈ ವರ್ಷ ಫುಲ್ಲು ಮಳೆ ಬಂತು ಅಂದರೆ ಖಂಡಿತ ನಿಮ್ಗೇನು ಬೇಕೋ ನೀರನ್ನು ನಾವು ಒದಗಿಸ್ಕೊಡ್ತೇವೆ. ಸೊ ಭೀಕರವಾದಂಥ ಬರಗಾಲ ಇಡೀ ದೇಶದಲ್ಲಿ ಬರ್ತದೆ ಅಂಥೇಳಿ ಈಗಾಗಲೇ ನಮಗೆ ಸಂದೇಶವನ್ನು ಸೆಂಟ್ರಲ್ ಗೌರ್ಮೆಂಟ್ ಕೂಡ ನಮಗೆ ಕೊಟ್ಟಿದ್ದಾರೆ. ಪ್ರೈಮ್ ಮಿನಿಸ್ಟರ್ ಕೂಡ ಹೇಳಿದ್ದಾರೆ. ವಿದ್ಯುತ್ ಶಕ್ತಿ ವಿಚಾರದಲ್ಲೂ ಕೂಡ ಈಗಾಗಲೇ ನಾನು ಹೇಳಿದ್ದೇನೆ, ನಮ್ಮ ಡಿಪಾರ್ಟ್ಮೆಂಟ್ಗಳಿಗೆ ನೀವು ಕೋಲ್ನ ಮತ್ತೊಂದನ್ನ ಏನೇನು ಜಲ್ದಿ ಸ್ಟೋರ್ ಮಾಡ್ಕೋ. ಏಕೆಂದರೆ ನಾಳೆ ಬೆಳಗ್ಗೆ ಎಮರ್ಜೆನ್ಸಿ ಬೇಕಾದರೆ ಸಮಸ್ಯೆ ಆಗ್ತಿದೆ. ಹಿಂದೆ ನಾನು ಪವರ್ ಮಿನಿಸ್ಟರ್ ಆಗಿದ್ದಾಗ ಇಲ್ಲೊಂದು ಗ್ಯಾಸ್ ಮಾಡಿಸಿದ್ದೆ ಬೆಂಗಳೂರು ಸಿಟಿಲಿ, ಅದು ಕೂಡ ರೆಡಿಯಾಗಿ ಇಟ್ಕೊಂಡಿರಿ, ಅದಕ್ಕೆ ಏನೇನು ಸಂಬಂಧಪಟ್ಟಂಥದ್ದು ಅಂತ ಅಲ್ಲೂ ಕೂಡ ಹೇಳಿದ್ದೇನೆ. 340 ಮೆಗಾವ್ಯಾಟ್ ಗ್ಯಾಸ್ ಪ್ಲ್ಯಾಂಟು. ವಿದ್ಯುತ್ ಶಕ್ತಿ ಬೆಲೆ ಜಾಸ್ತಿ ಅದಕ್ಕಾಗ್ಬೋದು ಗ್ಯಾಸ್ಗೆ. ಅದಕ್ಕೆ ನೀವು ಮುಂಜಾಗ್ರತವಾಗಿ ನೀವು ಎಲ್ಲ ಸಿದ್ಧತೆಗಳನ್ನು ನೀವು ರೆಡಿ ಮಾಡ್ಕೊಂಡಿರಿ. ಯಾಕೆಂದರೆ ನಮ್ಮ ಹೈಡಲಲ್ಲಿ ನಮಗೇನು ಇನ್ಫ್ಲೋ ಬರಬೇಕಾಗಿತ್ತು ಆ ಇನ್ಫ್ಲೋ ಬರ್ತಾಯಿಲ್ಲ. ಸೊ ಅದರಿಂದ ನಾವು ಭಾಳ ಹುಷಾರಾಗಿರಬೇಕು, ಅದಕ್ಕೆ ಜಾಗೃತಿ ಮೂಡಿಸಿ ಅಂತೇಳಿ ನಾನು ಆಗಲೇ ಅವ್ರಿಗೆ ಹೇಳಿದ್ದೇನೆ. ಸೊ ಡ್ರಾಟ್ ಸಿಚುವೇಷನ್ನು ಭಾಳ ಕಷ್ಟದಲ್ಲಿದೆ. ಸೊ ಅದಕ್ಕೆ ಆ ತೀರ್ಮಾನ ಮಾಡಿದ್ದೇವೆ. ಆಮೇಲೆ ಅಸೆಂಬ್ಲಿ ಕರಿಬೇಕು. ಸೊ ಈಗ SIR ನಡೀತಾ ಇದೆ, ಅದನ್ನು ನಾನು ಟೂರ್ ಮಾಡ್ತಾಯಿದ್ದೀನಿ. ಕಾಂಟಿಜೆನ್ಸಿ ಪ್ಲ್ಯಾನೇ ಮೇವಿಗೆ, ಕುಡಿಯೋ ನೀರಿಗೆ ಈಗಾಗಲೇ ನಾನು ಡಿಸ್ಟ್ರಿಕ್ಟ್ ಮಿನಿಸ್ಟರ್ಸ್ಗೆ ಟೂರ್ ಮಾಡೋಕ್ಕೆ ಹೇಳಿದ್ದೀನಿ. ಹಣನೂ ಅವ್ರ ಹತ್ರ ಇದೆ. ಎಮರ್ಜೆನ್ಸಿ ಎಲ್ಲೆಲ್ಲಿ ಬೋರ್ವೆಲ್ ತೆಗಿಬೇಕು ಅದಕ್ಕೆಲ್ಲ ನಾನು ಹೇಳಿದ್ದೇನೆ. ನಾನು 4 ಡಿವಿಷನ್ನು ಫಸ್ಟು ಟೂರ್ ಮಾಡ್ತೀನಿ. ಅದಾದಮೇಲೆ ಎಲ್ಲ ಡಿಸ್ಟ್ರಿಕ್ಗಳು ಕೂಡ ಹೋಗಿ ಬರ್ತೀನಿ. ಆ ಡಿಸ್ಟ್ರಿಕ್ಟ್ ಮಿನಿಸ್ಟರ್ಸ್ಗೆ ಯಾರ್ಯಾರಿಗೆ ಹೇಳಿದ್ದೀವಿ ಎಕ್ಸ್ಪ್ಯಾನ್ಷನ್ ಆಗೋವರೆಗೂ ಮಿಕ್ಕಿದ್ದು 2-3 ಡಿಸ್ಟ್ರಿಕ್ಟ್ ಪಕ್ಕದಲ್ಲಿರೋರಿಗೆಲ್ಲ ಹೋಗಿ ರಿವ್ಯೂ ಮಾಡಿ ಅಂತ ಹೇಳಿದ್ದೀನಿ. ಆಗಲೇ ಅವರ ಕೆಲಸನ ಪ್ರಾರಂಭ ಮಾಡ್ತಾಯಿದ್ದಾರೆ. ಅಸೆಂಬ್ಲಿ ಸೆಷನ್ನು ಈಗ ಕರಿಬೇಕಾಗಿತ್ತು. ಸೊ 2ನೇ ವಾರ 3ನೇ ವಾರದಲ್ಲಿ ಈಗ 15 ಡೇಸ್ ಟೈಮ್ ಕೊಡಬೇಕಾಯಿತು. ಬಟ್ SIR ಇದೆ.
SIR ಇರೋದ್ರಿಂದ ನಾವು ಒಂದು ಅಭಿಪ್ರಾಯಕ್ಕೆ ಬಂದಿದ್ದೀವಿ. ಸ್ವಲ್ಪ SIR ಡೇಟು ಮುಗಿಲಿ, 5ನೇ ತಾರೀಕಿಗೆ ಅದು ಮುಗೀತದೆ ಆ ನೋಟಿಫಿಕೇಷನು. ಯಾಕೆಂದರೆ 29 ಕೂಡ ಅಧಿಕಾರಿಗಳು ಮತ್ತು ಶಾಸಕರು ಎಲ್ಲ ಕೂಡ ಅವ್ರ ಕ್ಷೇತ್ರದಲ್ಲಿ ಮತದಾರನ ಉಳಿಸ್ಕೊಳ್ಬೇಕು ಅಂತೇಳಿ ಅವರು ಡ್ಯೂಟಿ ಅವರು ಮಾಡ್ತಾಯಿದ್ದಾರೆ. ಎಲ್ಲ ಪಾರ್ಟಿಯವರು ಕೂಡ ಅವ್ರಿಗೆ ಯಾರಿಗೂ ಡಿಸ್ಟರ್ಬ್ ಮಾಡೋಕ್ಕೆ ಬೇಡ ಅಂಥೇಳಿ 5ನೇ ತಾರೀಕು ಡ್ರಾಫ್ಟ್ ರೂಲ್ ಅನೌನ್ಸ್ ಮಾಡ್ತಾರೆ. ಅದಾದಮೇಲೆ ಡೇಟ್ನ 2nd ವೀಕಲ್ಲೋ 1st ವೀಕಲ್ಲೋ ಒಂದು ಡೇಟನ್ನು ಫಿಕ್ಸ್ ಮಾಡ್ತೀನಿ. ಆಗಸ್ಟ್ ಯಾಕೆಂದರೆ 29ವರೆಗೂ ನೀವೆಲ್ಲ ಇನ್ಯುಮರೇಷನ್ ಫಾರ್ಮ್ ಸೈನ್ ಹಾಕಿ ಕೊಡಬೇಕಲ್ಲ. ಹುಷಾರು, ನೀವು ಮಾಧ್ಯಮದವರು, ನೀವು ಫಾರ್ಮ್ ಫೈನ್ ಹಾಕಲಿಲ್ಲ ಅಂತಂದರೆ ನಿಮ್ಮ ಓಟ್ ಇರೋದಿಲ್ಲ. ಎಲ್ಲ ನಂದು ಓಟ್ ಇದೆ, 40 ವರ್ಷದಿಂದ ಇದೆ, 50 ವರ್ಷದಿಂದ ಇದೆ ಅಂತ ನೀವು ಯಾಮಾರಕ್ಕೆ ಹೋಗ್ಬಿಡಿ. ದಯವಿಟ್ಟು ನೀವೆಲ್ಲ ಎಲಿಮಿನೇಷನ್ ಫಾರ್ಮ್ನ ಎಲ್ಲರೂ ಖಂಡಿತ ಸೈನ್ ಹಾಕ್ಕೊಟ್ಟಾಗ ಮಾತ್ರ ಓಟ್ ಇರ್ತದೆ. ಆ ಮನೆ ಯಾರು ಇಲ್ಲ ಅಂದರೆ ಹೊರಗಡೆ ಕೆಲಸ ಮಾಡ್ತಾಯಿದ್ರೆ ಅಲ್ಲೂ ಕೂಡ ಅವರು ಬಂದು ಅವ್ರ ಮನೆ ಪರವಾಗಿ ಆ ಮನೆಯ ಮುಖ್ಯಸ್ಥರು ಯಾರಿದ್ದಾರೆ ಬೇಕಾದ್ರೆ ಅರ್ಜಿ ಹಾಕಿ ಕೊಡೋಕ್ಕೆ ಒಂದು ಅವಕಾಶ ಇದೆ. ಆಮೇಲೆ ಕಂಪಲ್ಸರಿ BLOಗಳು ಮನೆಗೆ ಹೋಗಿ ಕೊಡಬೇಕು. ಯಾವ ಶಾಸಕರು ಹೇಳಿ, ಯಾವ ಪಾರ್ಟಿ ಶಾಸಕರು ಹೇಳಿ ತಗೊಂಡು ಹಂಚೋವಂಥ ಕೆಲಸ ಯಾರೂ ಮಾಡೋಕ್ಕೆ ಅವಕಾಶ ಇಲ್ಲ. BLOಗಳೇ ಅದನ್ನು 3 ಬಾರಿ ಹೋಗಿ ಅವ್ರು ಸಿಗಲಿಲ್ಲ ಅಂದರೆ 3 ಸತಿನೂ ಟ್ರೈ ಮಾಡಿ ಕೊಡಬೇಕು. ಕರೆಕ್ಟ್ ಬೇಕಾದ್ರೆ BLA ಮಾಡಿ BLOಗಳು ಕೊಡ್ಬೋದು. ಅದೊಂದು ಅವಕಾಶ ರಾಜಕೀಯ ಪಕ್ಷಗಳು ಕೊಟ್ಟಿದೆ. ಸೊ ಅದರಿಂದ ನಾವು ಈ ಒಂದು ಅಸೆಂಬ್ಲಿನ ಈ ಆಗಸ್ಟ್, ಸಾಮಾನ್ಯವಾಗಿ ಜುಲೈಲಿ ಮಾಡ್ತಿದ್ದೋ, ಆಗಸ್ಟ್ ಮಾಡಲಿಕ್ಕೆ ನಾನು ದಿನಾಂಕವನ್ನು ನಾನು ತಿಳಿಸ್ತೇನೆ ಮುಂದಕ್ಕೆ. ಅದಕ್ಕೆ ವಿ ವಿಲ್ ನಾಟ್ ಅಲೋ. ನನಗೂ ಮಾಹಿತಿ ಬಂದಿದೆ, ನಾನು ಅದಕ್ಕೆ ಹೇಳ್ತಾ ಇದ್ದೀನಿ. ಯಾವ ಕಲ್ಯಾಣ ಮಂಟಪದಲ್ಲಿ ಮಾಡೋದೆಲ್ಲ ಕಾನೂನು ಬಾಹಿರಿ, ಯಾರೇ ಮಾಡಿದ್ರದ್ದು ತಪ್ಪು, ಅದಕ್ಕೆ ಅವಕಾಶ ಕೊಡೋದಿಲ್ಲ. ಐ ಹ್ಯಾವ್ ಸ್ಟ್ರಿಕ್ಟ್ಲಿ ವಾರ್ನ್ಡ್ ಇವನ್ ಅವರ್ MLA ಆಲ್ಸೋ ಟ್ರೈಂಗ್ ಟು ಡೂ ಇಟ್ ಆಲ್ಸೋ, ವಿಲ್ ನಾಟ್ ಅಲೋ ಫಾರ್ ದಿಸ್. ಆ ಫಾರಮ್ನ ಯಾರು ಬೇಕಾದ್ರೂ ಡೌನ್ಲೋಡ್ ಮಾಡ್ಕೋಬೋದು, ನೀವು ಡೌನ್ಲೋಡ್ ಮಾಡ್ಕೋಬೋದು, ಯಾರು ಬೇಕಾದ್ರೂ ಮಾಡ್ಬೋದು. ಬಟ್ BLO ಕಂಪಲ್ಸರಿ ಹೋಗಿ ಆ ಮನೆಗಳಿಗೆ ಕೊಡಬೇಕು, ಅದು ಡ್ಯೂಟಿ. ಅದು ಕುಮಾರಸ್ವಾಮಿ ಪರ್ಟಿಕ್ಯುಲರ್ ರಾಮನಗರ ವಿಚಾರವನ್ನು ಇಟ್ಕೊಂಡು ಆರೋಪ ಮಾಡ್ತಾ ಇದ್ದಾರೆ ರಾಜ್ಯ ಸರ್ಕಾರ ಅಧಿಕಾರಿಗಳನ್ನ ತೋರಿಸ್ಕೊಳ್ತಾ ಇದ್ದಾರೆ ಅಂತ. ನಾನು ಈಗ ನೀವು ಇದನ್ನು ಹೇಳ್ತಾ ಇದ್ದೀರಿ, ಜಯನಗರದ್ದು ಅದೇ ಪ್ರಾಬ್ಲಮ್ ಇದೆ. ಜಯನಗರದಲ್ಲಿ BJPಯವರು ಮಾಡ್ತಾ ಇದ್ದಾರೆ. ಜಯನಗರ, ಕುಣಿಗಲ್ಲು, ರಾಮನಗರ, ಚಾಮರಾಜಪೇಟೆ ಎಲ್ಲೇ ಆಗಲಿ ಯಾರೂ ಫಾರಮ್ ಎಲ್ಲ ಕೊಡೋಕ್ಕಿಲ್ಲ. ಟೈಮ್ ಇದೆ, 29ನೇ ತಾರೀಕುವರೆಗೂ ಅದನ್ನು ಡಿಸ್ಟ್ರಿಬ್ಯೂಷನ್ ಮಾಡೋಕ್ಕೆ, ಕಲೆಕ್ಟ್ ಮಾಡೋಕ್ಕೆ ಅವಕಾಶ ಇದೆ. ಒಂದು ದಿನಕ್ಕೆ ಇಷ್ಟು ಮನೆ ಕೊಡಬೇಕು ಅಂತ ಹೇಳ್ತಾ ಇದೆ. ಸೊ ಅದಕ್ಕೆ ಆ ರೀತಿ ನಾವು ಮಾರ್ಗದರ್ಶನವನ್ನು ಕೊಡ್ತಾಯಿದ್ದೀವಿ. ಅದಕ್ಕೆ ನಾನು ಹೇಳ್ತಾ ಇದ್ದೀನಿ, ನಾನು ಕಂಪಲ್ಸರಿ BLO ಅವ್ರು ಪ್ರಿಂಟ್ ಮಾಡಿ ಹಂಚ್ತಾ ಇರ್ಬೋದು. ಅವ್ರು ಯಾರು ನಮ್ಮ ಪೊಲಿಟಿಕಲ್ ಲೀಡರ್ಸು ಅದನ್ನು ಪ್ರಿಂಟೌಟ್ ತೊಗೊಂಡು ಕೊಡ್ತಾ ಇರ್ಬೋದು. ಬಟ್ ನಾವು BLOಗಳಿಗೆ ನೇರವಾಗಿ ನಾನು ಇಲ್ಲಿಂದ ಇನ್ಸ್ಟ್ರಕ್ಷನ್ ಕೊಡ್ತಾ ಇದ್ದೀನಿ. ನಮ್ಮ ಅಧಿಕಾರಿಗಳ ಇನ್ಸ್ಟ್ರಕ್ಷನ್ ಕಂಪಲ್ಸರಿ ಮನೆಗೆ ಹೋಗಿ ಫಾರಮ್ನ ಕೊಡಬೇಕು. ಅದು ಒಂದು ಕಾನೂನು.